ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನಿ ವಿಲೇಜ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂದರೆ, ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ನೋಡಿ. ಇವಾಗ ಬೆಳಗ್ಗೆ 9 ಗಂಟೆ 9:30 ಆಗಿದೆ. ಎಗ್ ರೈಸ್ ಮಾಡೋಣ ಅಂತ ಹೇಳಿ ಎಗ್ ರೈಸ್ ಮಾಡಿದೆ. ಅಮ್ಮ ಅಲ್ಲಿ ಇವಾಗ ಮಳೆ ಸ್ವಲ್ಪ ಜಾಸ್ತಿ ಅಲ್ವಾ, ಅಲ್ಲಿ ಕುರಿನೂ ಸ್ವಲ್ಪ ಹಸನು ಸ್ವಲ್ಪ ಬಿಡ್ಕೊಂಡು ಮೇಯಿಸ್ತಾ ಇರ್ತೀನಿ. ಅಲ್ಲಿಗೆ ತಂದುಬಿಡು, ಮಳೆ ಬಂದುಬಿಡುತ್ತೆ ಮತ್ತೆ 10-11 ಗಂಟೆಗೆ ಅಂತ ಹೇಳಿದರು. ಸರಿ ಅಂತ ನಾನು ನಮ್ಮಮ್ಮಗೆ ಒಂದು ಬೌಲಿಗೆ ಹಾಕಬಿಟ್ಟು ಅಲ್ಲಿಗೆ ತಗೊಂಡೋಗಿ ಕೊಡೋಣ ವಾಟರ್ ಬಾಟ್ಲಿನ ಅದನ್ನು ಅಂತ ತಗೊಂಡೋಗಿ ನೋಡಿ. ನಮ್ಮಮ್ಮ ಪಾಪ ಮೇಯಿಸ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು. ಆಯಿತು ಸರಿ ಕೊಟ್ಬಿಟ್ಟು ನಾನೇನು ಮಾಡಿದೆ, ನಮ್ಮಮ್ಮ ಅಂತ ಹೇಳಿದ್ರು ಗಂಡಸಿಗೆ ಹೋಗಿ ಯೂರಿ ಎಲ್ಲ ತಗೋಬಾ ಔಷಧಿ ಎಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಬಂದು ತಿಂಡಿ ಎಲ್ಲ ತಿಂದು ಗಂಡಸಿಗೆ ಹೋದರೆ ಫುಲ್ಲು ಮಳೆ, ಅಲ್ಲಿನೂ ಮಳೆನೇ, ಅಂಗಡಿ ಹತ್ರ ಹೋಗೋಕ್ಕೂ ಆಗ್ತಾಯಿಲ್ಲ. ಸರಿ ಅಂತ ಒಂದು ಚೀಲ ಯೂರಿಯನ್ನು ತಗೊಂಡು ಔಷಧಿನೂ ತಗೊಂಡು ಸರಿ ಆಯಿತು ಅಂತ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡೆ. ಇಲ್ಲೂ ಸಿಕ್ಕಾಪಟ್ಟೆ ಮಳೆ. ಸರಿ ಅಂತ ಬೇಗ ಹೋಗ್ಬಿಡೋಣ, ಸುಮ್ಮನೆ ಮಳೆ ಜಾಸ್ತಿ ಆಗುತ್ತೆ ಅಂತ ಬರ್ತಾಯಿದ್ದೆ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಅಲ್ಲಿ ಒಂದು ಹಾಫ್ ಆನ್ ಅವರ್ ಗೇಟ್ ಹಾಕಿರ್ತಾರೆ, ಇಲ್ಲೇ ಲೇಟ್ ಆಗಿಬಿಡುತ್ತೆ. ಸರಿ ಅಂತ ಮನೆಗೆ ಬಂದು ಇನ್ನೇನು ಮಾಮೂಲಿ ಕೆಲಸ ಇರುತ್ತಲ್ಲ, ಹಸುಗಳಿಗೆಲ್ಲ ನೀರು ಕುಡ್ಸೋಣ ಅಂತೇಳಿ ಎಲ್ಲ ಕುಡಿಸಿ ಒಳಗಡೆ ಎಲ್ಲ ಕಟ್ತಾಯಿದ್ದೆ. ನಾನು ಯೂರಿಯಾ ತಂದಲ್ಲ, ಮಳೆ ಇನ್ನೇನು ಸ್ವಲ್ಪ ಕಡಿಮೆ ಆಗಿತ್ತು, ಹಾಕ್ಬಿಡೋಣ ಎಲ್ಲ ಕಡೆನೂ ಅಂತೇಳಿ. ಸರಿ ಅಂತ ನನ್ನ ಮಗಳು ನೋಡಿ ಪುಟ್ಟ ಕೈಯಲ್ಲಿ ಎಷ್ಟು ಚೆನ್ನಾಗಿ ಆಗ್ತಾಯಿದ್ದಾಳೆ. ನಾನು ಹಾಕ್ತೀನಮ್ಮ, ನನಗೂ ಇಷ್ಟ, ನನಗೊಂದು ಸ್ವಲ್ಪ ಕೊಡಮ್ಮ ಅಂತ ಹೇಳಿ ಅವಳು ಹಾಕ್ತಾಯಿದ್ದಾಳೆ. ನೀನು ಹಾಕ್ಬಿಡೋಣ ಬೇಗ ಸುಮಾರು ಒಂದು ಅರ್ಧ ಎಕರೆ ಮೇಲಿದೆ, ಹಾಕೋಣ ಬೇಗ ಹಾಕಿದ್ರೆ ಸಾಯಂಕಾಲ ಇನ್ನೇನು ಮತ್ತೆ ಲೇಟ್ ಆಗಿಬಿಟ್ರೆ ಮಳೆ ಬಂದರೆ ಕಷ್ಟ ಅಂದ್ಬಿಟ್ಟು ಎಲ್ಲ ಚೆಲ್ಲೋಣ ಅಂತ ಚೆಲ್ತಾಯಿದ್ದೀನಿ. ಅಂದರೆ ಇವಾಗ ಕೆಲಸ ಮಾಡ್ತಾ ಇರೋದು, ಫಸ್ಟ್ ಎಲ್ಲ ಕೆಲಸ ಏನೋ ಅಷ್ಟೊಂದು ಮಾಡ್ತಾ ಇರಲಿಲ್ಲ ಪಾಪ. ನಮ್ಮಮ್ಮನೇ ಮಾಡ್ತಾಯಿದ್ರು. ನಮ್ಮಪ್ಪ ಇರುವಾಗ ಅಷ್ಟೊಂದು ಕೆಲಸ ಏನು ಮಾಡಿಸಿಲ್ಲ ಪಾಪ ನಮ್ಮ ಹತ್ರ, ಅವರೇ ಮಾಡ್ತಾಯಿದ್ರು. ನಮ್ಮಪ್ಪ ಇಲ್ಲ ಇವಾಗ. ನಮ್ಮಮ್ಮನೂ ಇವಾಗ 1 ವರ್ಷದ ಮೇಲಾಯಿತು ಪಾಪ, ಅವ್ರಿಗೂ ಕೆಲಸ ಮಾಡೋಕ್ಕಾಗಲ್ಲ, ಜಾಸ್ತಿ ಮಂಡಿ ನೋವು ಇರೋದ್ರಿಂದ. ನಾನು ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಕೆಲಸ ಮಾಡ್ತೀನಿ. ನಮ್ಮಮ್ಮನೂ ಮಾಡ್ತಾರೆ, ಇವಾಗ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ. ಅವಾಗ ತುಂಬ ಮಾಡ್ತಾಯಿದ್ವಿ, ತರಕಾರಿ ಎಲ್ಲ ಜಾಸ್ತಿ ಬೆಳೀತಾಯಿದ್ವಿ. ಇವಾಗ ಏನು ಮಾಡೋಕ್ಕಾಗಲ್ಲ. ಯೂರಿಯಾ ಎಲ್ಲ ಹಾಕಾಯಿತು. ಸರಿ ಅಂದ್ಬಿಟ್ಟು ನನ್ನ ಮಗಳ ನಾಯಿ ಜೊತೆ ಆಟಾಡ್ತಾ ಇದ್ದಾಳೆ. ಆಮೇಲೆ ಇನ್ನೇನು 5 ಗಂಟೆ ಆಯಿತು. ಆ ಕುರಿ ಎಲ್ಲ ನೋಡಿ ಹೋಗ್ತಾಯಿದ್ದೆ ಬೇರೆಯವ್ರ ಹೊಲದಲ್ಲಿ ಮೇಯೋಕ್ಕೆ. ಎಷ್ಟು ಚೆನ್ನಾಗಿ ಮೇಯ್ಕ ಹಸಿರು ಜಾಸ್ತಿ ಅಲ್ವ ಇವಾಗ, ಎಷ್ಟು ಚೆನ್ನಾಗಿ ಮೇಯ್ಕೊಂಡು ಹೋಗ್ತಾಯಿದ್ದೆ ನೋಡಿ, ಹೆಂಗೆ ನೋಡ್ತಾಯಿದ್ದೆ ನಾನು ನಮ್ಮಮ್ಮ ಆದರೆ ಮಾತ್ರ ಬರೋದವು, ಬೇರೆಯವ್ರು ಬಂದರೆ ಹೋಗ್ಬಿಡ್ತಾವೆ ಹಂಗೆ. ಸರಿ ಅಂತ ಒಳಗಡೆ ಕಟ್ಟಾಕ್ಬಿಡೋಣ ಅಂತೇಳಿ ಇಟ್ಕೊಬತ್ತಾಯಿದ್ದೆ. ಹಿಂದೆ ಆ ಫ್ರೆಂಡೆಲ್ಲ ಜೊತೆಲೇ ಇರಬೇಕು, ಒಬ್ರನ್ನ ಬಿಟ್ಟು ಒಬ್ರು ಇರಲ್ಲ, ಎಲ್ರೂ ಕರ್ಕೊಬಂದು ಒಳಗಡೆ ಕಟ್ಬಿಡೋಣ. ನೆಕ್ಸ್ಟ್ ಇನ್ನೇನು ನನ್ನ ಕೆಲಸ ಇದ್ದಿದ್ದೆ, ಹಾಲು ಕರಿಬೇಕು, ಟೈಮ್ ಆಗಿಬಿಡುತ್ತೆ ಮತ್ತೆ. ಸರಿ ಅಂತ ಇವನ್ನೆಲ್ಲ ಒಳಗಡೆ ನೀರು ಕುಡಿತಾಯಿದ್ದೆ ನೋಡಿ, ಒಳಗಡೆ ಇವಾಗ ತುಂಬ ಇದು ಇಕ್ಕಟ್ಟಾಗ್ಬಿಡ್ತು. ಅವಕ್ಕೆ ಮಂಚ ಮೇಲುಗಡೆ ಅಟ್ಟ ಥರ ಮಾಡಿದ್ವಿ, ಅದಿಲ್ಲ ಇವಾಗ. ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಸ್ವಲ್ಪ ದಿನ ಏನೋ ಮಾಡೋದು. ಸರಿ ಅಂತ ನಾನು ಬೂಸ ಎಲ್ಲ ಇಟ್ಟೆ ಹಸುಗಳಿಗೆಲ್ಲ. ಹಾಲು ಕರೆದು ಬಿಡೋಣ ಬೇಗ ಅಂತೇಳಿ ಹಾಲೆಲ್ಲ ಕರೆದಾಯಿತು. ಒಂದು ಸ್ವಲ್ಪ ಸಾಂಬಾರು ಮಾಡಿರಲಿಲ್ಲ ಮಧ್ಯಾಹ್ನ, ಅದನ್ನೇ ಅಡ್ಜಸ್ಟ್ ತಿನ್ಕೊಂಡಿದ್ವಿ. ಹಂಗೆ ಪಾಲಕ್ ಸೊಪ್ಪು ತಗೊಬಂದಿದ್ದೆ, ಮಸೊಪ್ಪು ಮಾಡಿಬಿಡೋಣ ಅವರ ಬೇಳೆ ಹಾಕಿ ಅಂತ ಮಾಡ್ತಾಯಿದ್ದೆ. ಸೊಪ್ಪನ್ನ 1-2 ಕಟ್ಟು ತೊಳ್ಕೊಂಡು ಇಟ್ಕೊಂಡು ಚೆನ್ನಾಗಿ ಸಣ್ಣಕ್ಕೇನಿಲ್ಲ ಉದುರಿಸ್ಕೊಂಡು ಇಟ್ಕೊಂಡು, ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಅರಿಶಿನ ಪುಡಿ ಅವರೆಬೇಳೆ ಎಲ್ಲನ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಅವರೆಬೇಳೆ ಇಷ್ಟನೇ ಪಡಲ್ಲ, ಅಂದರೆ ವಾಯು ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ಯಾವಾಗಾದರೂ ಒಂದು ತಿಂಗಳಿಗೆ ಒಂದು ಸರಿ ತಿಂದ್ರೇನೋ ಏನೂ ಆಗಲ್ಲ. ನಾವೇನು ಯಾವಾಗಲೂ ಮಾಡಲ್ಲ, ನಾನು ಯಾವಾಗಾರ ಅಪರೂಪಕ್ಕೆ ಒಂದೊಂದು ಸರಿ ಅಷ್ಟೇ ಮಾಡೋದು. ಅದು ತುಂಬ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಸುಮ್ಮನೆ ಯಾವಾಗಾದರೂ ಒಂದೊಂದು ಸರಿ, ವಾರಕ್ಕೊಂದು ಸರಿ, ತಿಂಗಳಿಗೊಂದು ಸರಿ ನಾನು ಅಷ್ಟೇ ಮಾಡೋದು. ಇವಾಗ ಆಯ್ತು ಎಲ್ಲ ನೀರೆಲ್ಲ ಹಾಕಿ ಕುಕ್ಕರ್ ಹಾಕಿ ಮುಚ್ಚಳ ಮುಚ್ಚಿದ್ರೆ ಆಯಿತು. ವಿಸಿಲ್ ಒಂದು 2-3 ವಿಸಿಲು. ಅಂದರೆ ನಿಮ್ಗೆ ಜಾಸ್ತಿ ಸ್ಮ್ಯಾಶ್ ಆಗಬೇಕು ಅಂದರೆ ಜಾಸ್ತಿ ಕುಗ್ಸೋನು ಪರವಾಗಿಲ್ಲ, ಒಂದು ಸ್ವಲ್ಪ ಸಾಕು. ಅಂದರೆ ನಾನೇನು ಮಿಸ್ಟೇಕ್ ಮಾಡಿದ್ದೀನಿ, ಟೊಮೊಟೊ ಹಾಕೋದೇ ಮರ್ತಿದ್ದೀನಿ. ನನ್ನ ಮಗಳು ವೀಡಿಯೋ ಮಾಡ್ತಾಯಿಲ್ಲ, ಅವಳ ಕಡೆ ಮಾತಾಡ್ಕೊಂಡು ಸರಿ ಅಂತ ಮತ್ತೆ ಓಪನ್ ಮಾಡಿ ಟೊಮೊಟೊ ಹಾಕಿ ಮತ್ತೆ ಕೂಗಿಸ್ಕೊಂಡು 1-3 ಆಯಿತು. ಎಲ್ಲ ಕೂಗಾಯ್ತು. ಅದನ್ನು ಚೆನ್ನಾಗಿ ಮಂತಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಒಂಚೂರು ಕರಿಬೇವಿನ ಸೊಪ್ಪು, ಈರುಳ್ಳಿ, ಸಾಸಿವೆ ಎಲ್ಲನ ಹಾಕ್ಬಿಟ್ಟು, ಅಂದರೆ ಅದನ್ನೆಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ, ಅದು ಇದು ಎಲ್ಲ ಬೇಳೆ ಟೊಮೊಟೊ ಎಲ್ಲ
ಅದೇನು ಹಸಿ ಹಸಿ ಏನಿರಲ್ಲ. ಅದಕ್ಕೆ ನಾನು ಸಾಂಬಾರು ಪುಡಿ ಮತ್ತು ಖಾರ ಪುಡಿನ ಎಣ್ಣೆಯಲ್ಲೇ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸ್ವಲ್ಪ ವಾಸನೆ ಹೋಗುತ್ತೆ, ಚೆನ್ನಾಗಿರುತ್ತೆ ಅಂತ ಫಸ್ಟ್ ಹಂಗೆ ಹಾಕೋದು ನಾನು. ಆಮೇಲೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಆಯಿತು. ಅದನ್ನೆಲ್ಲ ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು, ಗಟ್ಟಿ ಬೇಕು ಅಂದರೆ ಗಟ್ಟಿ, ಸ್ವಲ್ಪ ತೆಳ್ಳಗೆ ಇರಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಬೇಕಂದರೆ ನೀರು ಸ್ವಲ್ಪ ಹಾಕೊಂಡ್ರೆ ಆಯಿತು. ಚೆನ್ನಾಗಿರುತ್ತೆ ಟೇಸ್ಟು. ಆ ಬೇಳೆ ಸಾರಿಗೂ ಈ ಅವರೆಬೇಳೆ ಬೇಳೆ ಹಾಕಿ ಮಾಡೋದಕ್ಕೂ ಅವರೆಬೇಳೆ ಹಾಕೋದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಆಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿರುತ್ತೆ. ಮತ್ತು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಸೈಡ್ಸ್ಗೆ ಏನಾರು ಇಟ್ಕೊಂಡು ಊಟ ಮಾಡೋದು. ನಂದು ಆಯಿತು, ಸಾಂಬಾರೆಲ್ಲ ಮಾಡಾಯಿತು. ನೋಡಿ ನನ್ನ ಮಗಳು ಐಸು ಇದೆ, ಒಂದು ಸೋಫಾ ಮೇಲೆ ಮನೆ ಕಂಡಿದ್ದಾಳೆ ಅವಳು ಐಸು. ಅವಳನ್ನ ಎದಾಳಿಸ್ತಾ ಇದ್ದಾಳೆ. ಇನ್ನೇನು ಊಟ ಎಲ್ಲ ಆಗಿ ಮನಗಿದ್ವಿ. ನಾವಿನ್ನು ನೆಕ್ಸ್ಟ್ ಬೆಳಗ್ಗೆಗೆ ಕೆಲಸ ಮತ್ತೆ ಇದ್ದಿದ್ದು ಎಲ್ಲ ಕೆಲಸ ಮಾಡಿದೆ. ಹಾಲೆಲ್ಲ ಕರೆದು ತಿಂಡಿ ಎಲ್ಲನೂ ತಿಂದಾಯಿತು. ಅದು ಔಷಧಿ ಎಲ್ಲ ಇವರೆಲ್ಲ ನೆನ್ನೆನೇ ಚೆಲ್ಲಿದ್ದೆ. ಇನ್ನೊಂದು ಸ್ವಲ್ಪ ಅದು ನೇಪೇರ್ ಹಾಕಿದ್ವಿ, ಅದರೊಳಗೆ ಫುಲ್ಲು ಗಿಡ ಅಂದರೆ ತುಂಬ ಸೊಪ್ಪಿನ ಗಿಡ ಎಲ್ಲ ಬೆಳೆದಿತ್ತು. ಅದಕ್ಕೆ ಔಷಧಿ ಹೊಡೆದ್ಬಿಡೋಣ ಕಳೆನಾಶಕನ ಅಂತ ಒಂದು 5 ಕ್ಯಾನು ಹೊಡಿಬೇಕು ಅದಕ್ಕೆ. ಸರಿ ಅಂತ ಪಾಪ ಅವಾಗೆಲ್ಲ ನಮ್ಮ ಅಮ್ಮನೇ 20 ಕ್ಯಾನು ಅಷ್ಟೆಲ್ಲ ನಮ್ಮ ಅಮ್ಮನೇ ಹೊಡಿತಾಯಿದ್ವಿ. ತರಕಾರಿ ಎಲ್ಲ ತುಂಬ ಬೆಳೀತಾಯಿದ್ವಿ, ಅವಾಗ ಜಾಸ್ತಿ ಬೆಳೀತಾಯಿದ್ವಿ. ನಮ್ಮಮ್ಮ ಯಾವಾಗ ಮಂಡಿ ನೋವಾಯಿತು, ನಾನು ಸುಮ್ಮನೆ ಅವೆಲ್ಲ ಬೇಡ, ನಮ್ಮಮ್ಮ ಕಷ್ಟ ಕೊಡೋದು ಬೇಡ ಅಂತ ಅದಕ್ಕೆ ಹಸುಗಳು ಒಂದು 4-5 ಹಸು ಮಾಡ್ಕೊಂಡು ಆ ಕೆಲಸ ನೇಪಿಯರ್ ಹಾಕಿದ್ವಲ್ಲ ಅದರೊಳಗೆ ತುಂಬ ಸೊಪ್ಪಿನ ಗಿಡ ಇತ್ತು. ಅದಕ್ಕೆ ಹೊಡೆಯೋಣ ಬೇಗ ಅಂತ ಹೊಡಿತಾಯಿದ್ದೀನಿ. ನಮ್ಮಮ್ಮ ನಿಂತ್ಕೊಂಡು ನಾನೇ ಹೊಡಿತೀನಿ ಅಂತಿತ್ತು. ನಾನು ಬೇಡ ಸುಮ್ಮನಿರಮ್ಮ, ನನಗೆ ಕಾಲಾಗಲ್ಲ ಅಂತೇಳಿ ಆಯ್ತು, ಎಲ್ಲ ಹೊಡೆದಾಯ್ತು. ನನ್ನ ಮಕ್ಕಳು ನೋಡಿ, ನನ್ನ ತಂಗಿ ಮಗ, ನನ್ನ ಮಗಳು ಏನು ಹೂವು ಅಂದರೆ ತುಂಬ ಇಷ್ಟ ಅವಳಿಗೆ. ಎಷ್ಟು ಹೂವು ಮುಡಿಸಿದ್ರು ಆಸೆ ತೀರಲ್ಲ ಅವಳಿಗೆ. ಅವಳೆ ದಿನ ಕುಯ್ತಾ ಇರ್ತಾಳೆ. ಎಷ್ಟು ಮಲ್ಲೆ ಹೋಗ್ಬಿಟ್ಟಿದೆ ನೋಡಿ, ಎಷ್ಟು ಕುಯ್ಕೊಂಡಿದ್ದಾಳೆ. ಕಟ್ಕೊಡಮ್ಮ, ಮುಡ್ಕೋಬೇಕು ನಾನು ಅಂತ ಹೇಳಿ ಎಲ್ಲ ಕುಯ್ಕೊತಾ ಇದ್ದಾಳೆ. ಇನ್ನೇನು ಮಾಡೋದು ಅಂತ ಇಲ್ಲಿ ಫುಲ್ಲು ಕೆರೆ ಇದೆ, ಒಂದು ಚಿಕ್ಕದು, ನಮ್ಮ ಮನೆಯಿಂದ ಸ್ವಲ್ಪ ದೂರ ಕೆರೆ ಇದೆ ಸ್ವಲ್ಪ. ಅಲ್ಲಿ ತುಂಬ ನೀರಿದೆ, ಸ್ವಲ್ಪ ಜಾಸ್ತಿನೇ. ಅಲ್ಲಿ ಹಸುಗಳು ತೊಳ್ಕೊ ಬಂದ್ಬಿಡೋಣ ಇವತ್ತಾದರೂ. ಮನೆ ಹತ್ರ ಸ್ವಲ್ಪ ಕಷ್ಟ, ಇವಾಗ ಬೇರೆ ಮಳೆ ಬೇರೆ, ಮನೆ ಹತ್ರ ಎಲ್ಲ ಪಿಚ ಅಂತ ಕೊಚ್ಚೆ ಜಾಸ್ತಿ ಆಗುತ್ತೆ ಅಂತ ಕೆರೆಯಲ್ಲೇ ತೊಳೆಯೋಣ ಅಂತೇಳಿ ಎಲ್ಲನೂ ಬಂದಿದ್ದೀನಿ 4. ನನ್ನ ಮಗಳೂ ತಗಮ್ಮ ನಾನು ತೊಳಿತೀನಿ ಅಂತ ಹೇಳ್ತಾ ಇದ್ದಾಳೆ. ನಾನು ಸುಮ್ಮನೆ ಬೇಡ ಸುಮ್ಮನಿರು, ನಾನು ತೊಳಿತೀನಿ ಅಂತ ಎಲ್ಲನೂ ನೀರೊಳಗೆ ಇಟ್ಕೊಂಡ್ರೆ ಚೆನ್ನಾಗಿ ತೊಳಿಬೋದು. ಬೇಗ ನೆನೆಯುತ್ತಲ್ಲ, ಬೇಗ ಉಜ್ಜಿ ತೊಳೆಬಿಡು. ಇವಳೇ ಫಸ್ಟು ನಮ್ಮ ಮನೆಗೆ ಫಸ್ಟ್ ತಂದಿದ್ದವಳು ಲಕ್ಷ್ಮಿ. ಅಂದರೆ ಹಸು ಸಾಕೋದ್ರಿಂದ ಅದೇನು ಕಷ್ಟ ಏನಲ್ಲ. ಅವುಗಳ್ನ ನಾವು ಸಾಕಿದ್ರೆ ನಮ್ಮನ್ನು ಕೊನೆವರೆಗೂ ಅವು ಸಾಕ್ತವೆ. ನನಗೆ ತುಂಬ ಇಷ್ಟ ಪ್ರಾಣಿ ಸಾಕೋದು, ಹಸುನ ಕುರಿನ ಅವನ್ನೆಲ್ಲ ಸಾಕಬೇಕಂದ್ರೆ ತುಂಬ ಇಷ್ಟ ನನಗೆ. ಎಲ್ಲ ತೊಳಿಬೇಕು. ಅದರೊಳಗೆ ಫುಲ್ಲು ಕುಳು ಅಂತಿದೆ, ಬಿಸಿಲು ಬೇರೆ ಇಲ್ಲ, ಸ್ವಲ್ಪ ಮೋಡ ಇದೆ. ದಿನ ನಾನು ಹಂಗೆ ಅಂದು ತೊಳೆಯೋಣ, ನಾಳೆ ತೊಳೆಯೋಣ ಅಂದರೆ ಟೈಮೇ ಆಗೋಯ್ತು, ದಿನನೂ ಕಳೆದೋಯ್ತು. ಈ ಮಳೆನೂ ನಿಲ್ತಾಯಿಲ್ಲ, ಬಿಸಿಲೂ ಬರ್ತಾಯಿಲ್ಲ. ಏನಾರ ಆಗಲಿ ತೊಳೆದ್ರೆ ಏನಾಗಲ್ಲ ಅಂತೇಳಿ ತೊಳಿತಾ ಇದ್ದೀನಿ. ನೋಡಿ ಸ್ವಲ್ಪ ಆಳ ಇದೆ, ಅಷ್ಟೊಂದೇನಿಲ್ಲ. ಸ್ವಲ್ಪ ಮುಂದೆ ಹೋದರೆ ಸ್ವಲ್ಪ ಆಳ ಇದೆ. ಅದೇನು ಮಾಡಿದ್ರು ಬರ್ತಾನೆ ಇಲ್ಲ ಹಸು. ನಾನು ಎಷ್ಟು ಎಳಿತಾ ಇದ್ದೀನಿ, ಮುಂದುಗಡೆ ಬರಲಿ ಅಂತ ಬರ್ತಾನೆ ಇಲ್ಲ. ಅಂದರೆ ನಾವು ಊರೊಳಗಡೆ ಇಲ್ಲ, ಅಂದರೆ ನಮ್ಮದು ಜಮೀನಿದೆಯಲ್ಲ, ಅಲ್ಲಿ ಮನೆ ಕಟ್ಕೊಂಡಿರೋದು ನಾವು. ಸುಮಾರು ಒಂದು 30 ವರ್ಷ ಆಯ್ತು ಅನಿಸುತ್ತೆ. ನಾವು ಚಿಕ್ಕವ್ರು ಇರುವಾಗಲೇ ನಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಬಂದುಬಿಟ್ರು. ನಮ್ಮ ಜಮೀನೆಲ್ಲಿದೆ ಅಲ್ಲಿ ಒಂದು ಮನೆ ಕಟ್ಕೊಂಡು ಇಲ್ಲೇ ಇದ್ದೀವಿ ನಾವು 30 ವರ್ಷದಿಂದ. ಅಂದರೆ ಇವಾಗ ಬಂದಿದ್ದಾಳೆ ನನ್ನ ತಂಗಿ. ಅವರು ಇನ್ನೊಂದ್ಸರಿ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಕ್ಲೀನಾಗಿ ತೋರಿಸ್ತೀನಿ ಮನೆಯೆಲ್ಲನೂ. ಅವ್ರಿಗೂ ನಮ್ಮ ಅಮ್ಮ ಎಲ್ಲ ಸಪ್ರೇಟ್ ಮಾಡಿಕೊಟ್ಟಿದ್ದಾರಲ್ವ. ಅವರು ನಮ್ಮ ಮನೆ ಎದುರುಗಡೆನೇ ದೊಡ್ಡ RCC ಮನೆ ಕಟ್ಕೊಂಡಿದ್ದಾರೆ. ಅವ್ಳು ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ಳ ಮನೆಯೆಲ್ಲ ತೋರಿಸ್ತೀವಿ. ಹಂಗಾಗಿ ನಾನು ನನ್ನ ತಂಗಿ ಇಬ್ಬರೇ ಇರೋದು. ನಾವು 6 ಜನ ಹೆಣ್ಮಕ್ಳು. 6 ಜನ ಹೆಣ್ಮಕ್ಳು ಇಲ್ಲಿ ಇಬ್ಬರಿದ್ದೀವಿ. ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದೇ ವೀಡಿಯೋದಲ್ಲಿ ಎಲ್ಲ ಹೇಳ್ಕೊಂಡು ಹೋಗ್ತೀವಿ. ಗಂಡು ಮಕ್ಕಳಿಲ್ಲ, ನಾವು 6 ಜನ ಹೆಣ್ಮಕ್ಳು. ನಮ್ಮ ಅಪ್ಪನೂ ಇಲ್ಲ, ತೀರೋಗಿದ್ದಾರೆ, 10 ವರ್ಷ ಆಯಿತು. ಅದಕ್ಕೆ ನಾನು ನಮ್ಮ ಅಮ್ಮನ ಜೊತೆ ಇದ್ಬಿಡೋಣ ಅಂತೇಳಿ ನಮ್ಮ ಅಮ್ಮನ ಜೊತೆನೇ ಇದ್ದೀನಿ. ನಾನು ಸುಮಾರು ಒಂದು 6-7 ವರ್ಷ ಆಯಿತು ಬಂದು ಇಲ್ಲಿಗೆ. ನನ್ನ ಮಗಳು ಚಿಕ್ಕವಳಿದ್ಲು, ಒಂದು 2 ವರ್ಷ 2.5 ವರ್ಷ ಇದ್ಲು. ಆವಾಗಲೇ ಬಂದೆ ನಾನು. ನೋಡಿ ಹಸು ಎಲ್ಲ ಆಯಿತು, ತೊಳಿತಾ ಇದ್ದೀನಿ. ತುಂಬ ಇದ್ದಾವೆ ತೊಳಿಬೇಕು, ಚೆನ್ನಾಗಿ ಉಜ್ಜಿ ತೊಳಿಬೇಕು. ನೋಡಿ ಅದರೊಳಗೆ ಕೆರೆ ಒಳಗೆ ಶಂಕನ ನನ್ನ ತಂಗಿ
ತಂಗಿ ಮಗ ನನ್ನ ಮಗಳು ಹುಡುಕ್ತಾ ಇದ್ದಾರೆ ಅದರೊಳಗಡೆ. ಶಂಕ ಇದೆ ಅಮ್ಮ ಅದರೊಳಗಡೆ, ನೀರೊಳಗಡೆ ಅಂತ ಹೇಳಿ. ಎಲ್ಲ ಚೆನ್ನಾಗಿದು ಉಜ್ಜಿ ತೊಳಿತಾ ಇದ್ದೀನಿ. ಆಯಿತು, ಒಂದು 3 ತೊಳೆದಾಯಿತು. ಇದು 4ನೇ ತೊಳಿತಾ ಇದ್ದೀನಿ. ಅಂದರೆ ಸ್ವಲ್ಪ ಕಷ್ಟ, ಅಂದರೆ ಸಾಕಿದ್ರೆ ಒಳ್ಳೆಯದು. ಸ್ವಲ್ಪ ಕಷ್ಟಪಡಬೇಕು, ಕಷ್ಟಪಟ್ರೇ ಸುಖ. ಆಯಿತು, ಎಲ್ಲನೂ ತೊಳೆದಾಯಿತು. ನೆಕ್ಸ್ಟ್ ದಿನ ಸ್ವಲ್ಪ ಮೇಯಿಸ್ಬಿಡೋಣ. ಇವಾಗ ನೋಡಿ ಸ್ವಲ್ಪ ಬಿಸಿಲು ಬಂತು. ಬೆಳಗ್ಗೆಯಿಂದ ಸೋನೆ ಬರ್ತಾಯಿತ್ತು. ಅವರಿಬ್ಬರು ಹೆಂಗೆ ಆಟ ಆಡ್ತಾರೆ ನೋಡಿ. ಚೆನ್ನಾಗಿದೆ. ಮಾತ್ರ ಎಲ್ಲ ಮಳೆ ಬಂದು ಹಸಿರುಗಿದೆ ಎಲ್ಲ ಕಡೆನೂ. ಚೆನ್ನಾಗಿದೆ ಒಂಥರ ನೋಡೋಕ್ಕೆಲ್ಲ. ಹಳ್ಳಿ ಜೀವನನೇ ಒಂಥರ ಚೆಂದ, ಫುಲ್ ಖುಷಿಯಾಗಿರ್ಬೋದು. ಎಲ್ಲ ಆಯ್ತು. ಇನ್ನೇನು ಟೈಮು ನಮ್ಮದು ಮನೆ ಕೆಲಸ. ಶುಕ್ರವಾರ ಇವತ್ತು ಮನೆಯೆಲ್ಲ ಕ್ಲೀನಾಗೆಲ್ಲ ಒರೆಸಿ ಎಲ್ಲ ಕೆಲಸ ಮುಗಿಸ್ದೆ. ಎಲ್ರದ್ದು ಸ್ನಾನ ಎಲ್ಲ ಮಾಡ್ಕೊಂಡಾಯ್ತು. ಅಲ್ಲೇ ಇವಾಗ 5 ಗಂಟೆ 5:15 ಇಲ್ಲಿ ಕಟ್ಟಿದ್ನಲ್ಲ, ಸ್ವಲ್ಪ ಎಲ್ಲನೂ ಹಿಡ್ಕೊಂಡೋಗ್ಬಿಡೋಣ. ಟೈಮ್ ಆಯ್ತು ಹಾಲು ಕರೆಯೋಕ್ಕೆ ಅಂತೇಳಿ ಕುರಿ ಎಲ್ಲ ಇಲ್ಲೇ ಬಿಟ್ಟಿದ್ದೆ. ಹಿಡ್ಕೊಂಡೋಗೋಣ ಅಂತೇಳಿ ನೋಡಿ ನಮ್ಮ ಕುರಿ ಎಲ್ಲ ಹೆಂಗೆ ನೋಡ್ತಾ ಇದ್ದಾರೆ. ನನ್ನ ಮಗಳು ಏನು ಮಾಡಿದ್ದಾಳೆ ಅಂದರೆ, ಗಿಡ ಇದೆ, ಒಂದು ಕಿತ್ಲೆಹಣ್ಣಿನ ಮರ ಇದೆ, ಒಂದು 3 ಇದೆ. ಅದರಲ್ಲಿ ಬಂದಿದ್ದಾಳೆ ಒಂದು ಚಿಕ್ಕದು. ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನೋಡಿ. ಅವರು ಬಾಯಿಗೆ ಹಾಕತ್ತಾರೆ. ಇವಾಗ ಸಿಪ್ಪೆಯೆಲ್ಲ ಬಿಡಿಸಿದ್ದಾಳೆ. ಅವನಿಗೊಂದು ಕೊಟ್ಟಿದ್ದಾಳೆ ಒಂದು, ಇವಳೊಂದು ಹಾಕತ್ತಾಳೆ. ಇವಾಗ ಮುಖ ನೋಡಿ ಇಬ್ಬರದ್ದು ಹೆಂಗಿರುತ್ತೆ ಇವಾಗ. ತುಂಬ ಹುಳಿಯಾಗಿದೆ. ಎಷ್ಟು ಹುಳಿ ಅಂದರೆ ತಿನ್ನೋಕ್ಕಾಗಲ್ಲ. ಹಂಗಾದ್ರೂ ಬಂದಿದ್ದಾಳೆ ಅವಳು. ಒಂದು ಹಲಸಿನ ಮರ ಇದೆ, ಎಷ್ಟು ಹಲಸಿನ ಬಿಟ್ಟಿದೆ ನೋಡಿ. ಚೆನ್ನಾಗಿದೆ. ಅಲ್ಲಿ ಒಂದು 3 ಮರ ಇದೆ, ಮಾವಿನ ಮರ, ಪುಟ್ಟ ಮರ. ಅದರಲ್ಲಿ ಎಷ್ಟು ಜಾಸ್ತಿ, ಒಂದೊಂದು ಮರದಲ್ಲಿ ಒಂದು 50 ಮಾವಿನಕಾಯಿ ಬಿಡುತ್ತೆ. ಹಠ ಮಾಡ್ತಾಳೆ, ಕಿತ್ಕೊಡಮ್ಮ, ಒಂದಲ್ಲ ಇನ್ನೊಂದು ಕಿತ್ಕೊಡಮ್ಮ ಪ್ಲೀಸ್ ಅಮ್ಮ, ಇನ್ನೊಂದು ಕಿತ್ಕೊಡಮ್ಮ. ಅಕ್ಕ ತಮ್ಮ ಇದರೆಲ್ಲ ಇಬ್ಬರು ಸೇರ್ಕೊಂಡು ಇವಾಗ ಕಿತ್ಕೊಡ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ, ಸ್ವಲ್ಪ ಈ ವರ್ಷ ಸ್ವಲ್ಪ ಬಿಟ್ಟಿದೆ. ನೆಕ್ಸ್ಟ್ ವರ್ಷ ತುಂಬ ಬಿಡುತ್ತೆ. ಎಷ್ಟು ಒಂದು ಚಿಕ್ಕ ಮರ, ಎಷ್ಟು ಇಷ್ಟೇ ಇರೋದು ಮರ. ಎಷ್ಟು ಮಾವಿನ ಹಣ್ಣು ಬಿಡುತ್ತೆ ಅಂದರೆ ಒಂದು 60 ಒಂದು 70 ಬಿಡುತ್ತೆ. ಒಂದು 3 ಇದೆ. ಒಂದು ತುಂಬ ಹಾಕಿದ್ವಿ, ಎಲ್ಲ ಹೋಯ್ತು. ಉಳಿದಿರೋದೇ ಇನ್ನೊಂದು 3 ಇದೆ, ಒಂದು 4 ಇದೆ ಅಷ್ಟೇ. ಅದರಲ್ಲಿ ಒಂದು 3 ಬಿಡುತ್ತೆ ಮಾವಿನಕಾಯಿ. ಚೆನ್ನಾಗಿದೆ. ಕಿತ್ಕೊಡಮ್ಮ ಅಂತ ಕಿತ್ಕೊಟ್ಟೆ. ಇನ್ನೊಂದು ಕಿತ್ಕೊಟ್ಟೆ. ಅವಳಿಗೆ ಫುಲ್ ಖುಷಿ. ಅಕ್ಕ ತಮ್ಮ ಏನು ಮಾಡ್ತಾರೆ ಇವಾಗ ಅಂದರೆ, ಮನೆಗೆ ಹೋಗಿ ಅದನ್ನು ಚೆನ್ನಾಗಿ ಸಣ್ಣ ಕುತ್ರಿಸ್ಬಿಟ್ಟು ಎಲ್ಲನೂ ಕುಯ್ದು ಉಪ್ಪು ಖಾರ ಹಾಕಿ ತಿನ್ನೋದು. ನಾನು ಪೂಜೆ ಮಾಡ್ತಾಯಿದ್ದೀನಿ. ಅಷ್ಟು ಬೇಗ ಒಂದು ಬಟ್ಲು ಮಾಡ್ಕೊಂಡು ತಿಂದೆ. ಅಷ್ಟೇಷ್ಟು ಮಿಕ್ಸಿದ್ದಾರೆ ನೋಡಿ. ನಾನು ಪೂಜೆ ಮಾಡಾಯಿತು. ಪುಟ್ಟು ದೇವ್ರ ಮನೆ ನಮ್ಮನೆ. ಇನ್ನೂ ಮನೆಯೆಲ್ಲ ಇನ್ನೂ ಏನೇನು ಮಾಡಿಸಿಲ್ಲ ನಾವು. ಇಷ್ಟೇ ಪುಟ್ಟು ಮನೆ ನಮ್ಮದು ನೋಡಿ. ಇದೇ ನಮ್ಮ ಪುಟ್ಟು ದೇವ್ರ ಮನೆ. ಇವತ್ತಿನ ಲಾಗು ಇಷ್ಟ ಆದರೆ ಲೈಕ್ ಮಾಡಿ.